ನಾವು ಇಂಥದ್ದು ಬೇಕು ಅಂತ ಆಸೆ ಪಟ್ಟರೆ, ಬಯಸಿದರೆ, ಅದು ನಮ್ಮ ನಿಜವಾದ ಆಕಾಂಕ್ಷೆ ಆಗಿದೆ, ಬರೀ ಲೋ ಆಸೆ ಅಲ್ಲ, ಚೀಪ್ ಆಸೆ ಅಲ್ಲ, ಅದು ಆಗಬೇಕು ಅಂತಿದ್ರೆ ಅದರಲ್ಲಿ ನಮಗೆ ಟ್ರಸ್ಟ್ ಇರಬೇಕು. ಅದಾಗಬೇಕಾದ್ರೆ ಆ ಟ್ರಸ್ಟೇ ಅದರ ಸಬ್ಸ್ಟೆನ್ಸು. ಟ್ರಸ್ಟ್ ಬೇಕು, ಆದರೆ ಎವಿಡೆನ್ಸ್ ಫಸ್ಟು ಕಾಣಲ್ಲ. ನಮಗೆ ಒಂದು ಹೋಪ್ ಇದೆ, ಅದು ಆಗತ್ತೆ ಅನ್ನೋ ಹೋಪ್ ಇದೆ. ಆದರೆ ನನ್ನ ಮನಸ್ಸಿಗೆ, ಅಂದರೆ ನಮ್ಮೊಳಗೆ ಇದು ಆಗಿಬಿಟ್ಟಿದೆ ಅಂತ, ಅದು ಬಹಳ ಮುಖ್ಯ. ಯಾಕೆ ಅಂದರೆ ಇದು ಎಲ್ಲರಿಗೂ ಬೇಕು ಅನ್ನೋದು ಎಷ್ಟು ತೀವ್ರವಾಗಿದೆ ಅಂದರೆ, ಅಲ್ಲಿ ನನ್ನ ಒಂದು ಇಂಟೆನ್ಷನ್ ಆಗಲೇಬೇಕು ಅನ್ನೋದು ಇರೋದರಿಂದ ನನ್ನ ಪಾಲಿಗೆ ಅದು ಆಗಿಬಿಟ್ಟಿದೆ. ಅದು ಬಹಳ ಮುಖ್ಯ. ಆ ಇಂಟೆನ್ಷನಲ್ ಥಾಟ್ ನನ್ನ ಬ್ರೈನ್ನಲ್ಲಿ ಬರುತ್ತೆ ಅದಕ್ಕೆ ಸರಿಯಾಗಿ. ಟ್ರಸ್ಟು ಹೃದಯದ ಒಳಗೆ, ಹೃದಯದ ನೆಲದಲ್ಲಿ ಬಿತ್ತಿರೋ ಬೀಜ. ಇಂಟೆನ್ಷನ್ನು ಬುದ್ಧಿನಲ್ಲಿ ಬರೋದು. ಅದು ನಮಗೆ ಒಂದು ಭರವಸೆ ಕೊಡುತ್ತೆ. ಇದ್ರ ಕೆಲಸ ಏನು ಅಂದರೆ ಯೂನಿವರ್ಸ್ನ ಈ ಆಸೆ ತೀರ್ಸೋಕ್ಕೆ ಎಳೆಯೋದು, ಅಟ್ರ್ಯಾಕ್ಟ್ ಮಾಡೋದು. ಆಗಲೇ ಚಲನೆ ಪ್ರಾರಂಭ ಆಗುತ್ತೆ. ಅದೊಂದು ದೊಡ್ಡ ರಥ, ಅದು ದೊಡ್ಡ ಮಾಲ್, ಅದಕ್ಕೆ ಚಕ್ರ ಇದೆ. ನಮ್ಮ ಕಡೆಗೆ ಅದು ಆ ಚಕ್ರ ಎಳ್ಕೊಂಡು ಬರುತ್ತೆ. ಆ ಥರ ನಮ್ಮ ಯೋಚನೆಗೆ ಅಷ್ಟೊಂದು ಪವರ್ ಇದೆ. ಅದು ಎಳೆಯುತ್ತೆ ಅದನ್ನು. ಅಂದರೆ ರೈಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದಿದ್ದೇನೆ, ರೈಟ್ ಪೀಪಲ್ನ ಹುಡುಕಿ ಅದಕ್ಕೆ ತರೋದಿದ್ದೇನೆ. ಆಮೇಲೆ ಇದ್ರ ಕೆಲಸ ಪ್ರತಿಯೊಂದೂ ಇಟ್ ಹ್ಯಾಸ್ ಅನ್ ಎಬಿಲಿಟಿ ಟು ಬ್ರಿಂಗ್ ಸಿಚುಯೇಷನ್, ಘಟನೆಗಳು ಟುಗೆದರ್. ಒಂದು ಈವೆಂಟ್ ನಡೆಯೋಕ್ಕೂ ಇದೇ ಕಾರಣ. ಇದಂತೂ ಅದಕ್ಕಿಂತ ಬಲವಾಗಿ ಒಂದು ಐಡಿಯಲ್ ಸಿಚುಯೇಷನ್ ಕ್ರಿಯೇಟ್ ಆದ ತಕ್ಷಣ ತನ್ನ ಎಮೋಷನ್ನ ಕೊಟ್ಟು ಆ ಟ್ರಸ್ಟ್, ಹೋಪಿಂದ ಕೆಲಸ ಮಾಡುತ್ತೆ. ಇದೆರಡರ ಕೊಹರೆನ್ಸ್ ಏನಿದೆ ಅದು ಪ್ರಪಂಚದಲ್ಲಿ ಏನು ಬೇಕೋ ಅದನ್ನು ಮಾಡಿಸುತ್ತೆ. ಅದನ್ನೇ ಪಂಗುಂ ಲಂಘಯತಿ ಗಿರಿಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು. ಆದರೆ ಆ ಒಳಗಡೆ ಆ ಟ್ರಸ್ಟ್ ಅನ್ನೋದು ಕೃಷ್ಣನೇ, ಆ ಒಳಗಡೆಯಿಂದ ಬರೋ ಇಂಟೆನ್ಷನ್ನೂ ಕೃಷ್ಣನೇ. ಆಗ ನಮ್ಮ ಕರ್ಮಕ್ಕೆ ಯಾರು ಬೇಕು, ಪರಮಾತ್ಮನೇ ಆ ಕೆಲಸ ಮಾಡಿಬಿಡ್ತಾನೆ.